ಜಿಲ್ಲೆಗಳಿಗೆ ಒಟ್ಟಾಗಿ 24,068 ಮನೆಗಳನ್ನು ಮಂಜೂರಾದಂಥದ್ದು, ಪೂರ್ಣ ಆದಂಥದ್ದು, ಪ್ರಗತಿ ಕಾಣುವಂಥದ್ದು ಕೊಟ್ಟಿದ್ದಾರೆ ಅಂಕಿ ಸಂಖ್ಯೆ. ಪ್ರಾರಂಭವಾಗದಾದಂಥ ಮನೆಗಳು, ರದ್ದಾದ ಮನೆಗಳು, ತಾತ್ಕಾಲಿಕವಾಗಿ ತಡೆ ಹಿಡಿಯಲಾದ ಮನೆಗಳು ಅಂತ ತಿಳ್ಕೊಂಡು 6,325 ಮನೆಗಳು, ಅಂದರೆ ಶೇಕಡ 30% ಮನೆಗಳು ಇನ್ನೂ ಇಲ್ಲೇ ಇಲ್ಲ. ಇದು 2021-22 3 ವರ್ಷಗಳ ಹಿಂದಿನ ಕಾರ್ಯಕ್ರಮ ಇದು. ಇದಕ್ಕೆ ಕಾರಣ ಏನಾದರೂ ಹುಡುಕಿದಿರಾ ಅಂತನ್ನುವಂಥ ಪ್ರಶ್ನೆ. 30% ಆಗಿಲ್ಲ. ಇನ್ನೊಂದು, ನೀವೇನು ಪೇಮೆಂಟ್ ಆಗಿದೆ, ಪೂರ್ಣ ಆಗಿದೆ, ಪ್ರಗತಿ ಆಗಿದೆ ಅಂತ ಏನು ಕೊಟ್ಟಿದ್ರಿ, ನಿಮ್ಮ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾಸ್ತವವಾಗಿ ಇನ್ನೂ ಆ ಮನೆಗಳ ಕಟ್ಟಡ ಇನ್ನೂ ಆಗಲಿಲ್ಲ. ಮಾನ್ಯ ಸಭಾಪತಿಗಳೇ, ನಮ್ಮಲ್ಲಿ ವಿಜಯಪುರದಲ್ಲಿ ಬಾರಾ ಕಮಾನ್ ಇದೆ. ಆ ಮನೆಗಳಿಗೆ ಹಣಕಾಸಿನ ನೆರವು ಸಾಕಾಗಲಾರ್ದಂಥ ಕಾರಣಕ್ಕೆ ಅವೆರಡಕ್ಕೂ 10 ವರ್ಷ ಹಿಂದಿನ ರೇಟ್ ನೀವು ಕೊಟ್ಟಂಥದ್ದು. 10 ವರ್ಷ ಹಿಂದಿದ್ದು ಬಸವದಸ್ತಿ ಯೋಜನೆಗೆ 1,20,000 ರೂಪಾಯಿ ಮಾಡಿದೆ ನೀವು. ಸಹಾಯಧನ ಇನ್ನೂ ಅಷ್ಟೇ ಇದೆ. ಯಾವ ರೀತಿ ಮಾಡ್ಬೇಕದ್ರಲ್ಲಿ ಅವರು ಮಾಡಿದ್ರೆ ಅಂತ ವರದಿ ಕೊಡೋದು ಭಾಳ ಸುಲಭ. ಆಮೇಲೆ BR ಅಂಬೇಡ್ಕರ್ ನಿವಾಸಿ ಯೋಜನೆಗೆ SC/ST ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅವರು ಮುಗಿಸ್ಬೇಕು? ಮಾನ್ಯ ಸಭಾಪತಿಗಳೇ, ಒಂದು ತಮಗೆ ಹೇಳುವಂಥ ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಟ್ಟಡ ಕಾರ್ಮಿಕರ ಪಗಾರ ಆವಾಗ 200 ರೂಪಾಯಿ ಇತ್ತು. ಇವತ್ತು 1,000 ರೂಪಾಯಿ ಕೆಳಗಡೆ ಬರೋದಿಲ್ಲ. ಅವರು ಏನು ಮಾಡಬೇಕು ಅದನ್ನ ಹೇಳ್ತಾ ಇದ್ದೀನಿ. ನಾನು ಇದನ್ನು 4 ಲಕ್ಷ ರೂಪಾಯಿ ಏರಿಸುವಂಥದ್ದು ಸರ್ಕಾರ ಪ್ರಸ್ತಾವನೆಯಲ್ಲಿ ಇದೆಯಾ? ಮಾಡ್ಬೋದಾ? ಮಾಡದೇ ಇದ್ದರೆ ನಿಮ್ಮ ವರದಿಗಳೆಲ್ಲ ಸುಳ್ಳು ಅಂತ ಹೇಳಬೇಕಾಗ್ತದೆ. ಈ BR ಅಂಬೇಡ್ಕರ್ ಯೋಜನೆ 2 ಲಕ್ಷ ಇದ್ದಿದ್ದು 5 ಲಕ್ಷ ರೂಪಾಯಿಗೆ ಏರಿಸ್ಬೇಕನ್ನುವಂಥ ಒತ್ತಾಯ ನಾನು ಮಾಡ್ತಾ ಇದ್ದೇನೆ. ಮಾನ್ಯ ಸಚಿವರು ಹೇಳಿ. ಸಭಾಧ್ಯಕ್ಷರೇ, 21-22ನೇ ಸಾಲಿನ ಬಸವ ಹಾಗೂ ಅಂಬೇಡ್ಕರ್ ಯೋಜನೆ ಒಟ್ಟು 6,325 ಮನೆಗಳು. ಸಭಾಧ್ಯಕ್ಷರೇ, ನಿರ್ಮಾಣಕ್ಕೆ 1 ವರ್ಷ ಕಾಲಾವಕಾಶ ಕೊಟ್ಟರು ಕೂಡ ಅವರು ಮನೆ ಪ್ರಾರಂಭ ಮಾಡಲಿಲ್ಲ. ಅದರಿಂದ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಮತ್ತು ಈಗ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಇಟ್ಟಿಗೆ, ಮರಳು, ಸಿಮೆಂಟು ಪ್ರತಿಯೊಂದು ಕೂಡ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಹಣ ಅಷ್ಟು ಹಣದಲ್ಲಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಆಗಿ ಸಹಜವಾಗಿ ಬೆಲೆಗಳು ಜಾಸ್ತಿ ಆಗಿದೆ. ಅದನ್ನು ಮಾನ್ಯ ಮಂತ್ರಿಗಳ ಗಮನಕ್ಕೆ ತರ್ತೀನಿ ಸಭಾಧ್ಯಕ್ಷರೇ. ಇನ್ನೂ ಹೆಚ್ಚು ಏನೇನೋ ಸಬ್ಸಿಡಿ ಕೊಡೋಕ್ಕಾಗತ್ತಾ? ಅವರು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದರೆ ಹಣದ ವಿಚಾರ ಅಲ್ವಾ. ಕ್ಯಾಬಿನೆಟ್ಟಲ್ಲಿ ಮತ್ತು ಮುಖ್ಯ ಹಣಕಾಸು ಇಲಾಖೆ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ತಗೋಬೇಕಾಗತ್ತೆ. ಮಾನ್ಯ ಸಭಾಪತಿಗಳೇ, ನಾನು ಹೇಳ್ತಾ ಇದ್ದೇನೆ, ನಾನು ಈ ಕಟ್ಟಡ ಕಾರ್ಮಿಕರ ಒಂದು ಪೇಮೆಂಟು 200 ರೂಪಾಯಿ ಆಗಿದ್ದಂಥದ್ದು ಇವತ್ತು 1,000 ರೂಪಾಯಿ ಇದೆ. ಕಲ್ಲು, ಇಟ್ಟಿಗೆ, ಸಿಮೆಂಟದ್ದು ಅದು ಜಾಸ್ತಿ ಆದಂಥದ್ದು 200 ರೂಪಾಯಿ. ಇವತ್ತು ಆಗ ಇಟ್ಟಿಗೆದ ರೇಟ್ ಇದ್ದರೆ 625 ರೂಪಾಯಿ ಇವತ್ತಿದೆ. 2.5 ರೂಪಾಯಿ ಇದ್ದಂಥದ್ದು 6 ರೂಪಾಯಿ ಆದಂಥದ್ದು. GI ಶೀಟ್ಸು ಮಾನ್ಯ ಸಭಾಪತಿಗಳೇ, ಆವಾಗ 400 ರೂಪಾಯಿಗೆ ಒಂದು ಶೀಟ್ ಸಿಗ್ತಾ ಇತ್ತು. ಇವತ್ತು 1,200ರಿಂದ 1,500 ರೂಪಾಯಿಗೆ ಒಂದು ಶೀಟ್ ಆಗಿದೆ. 1,200ರಿಂದ 1,500 ರೂಪಾಯಿ. ಉಸಿನ ತಾಪತ್ರೆ ಅಂತ ಇಡೀ ರಾಜ್ಯನ ಗಮನಿಸ್ತಾ ಇದೆ ಇವತ್ತು ದಿವಸ. ಸಭಾಪತಿಗಳೇ, 5 ಪ್ರಾಸಾದರೂ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥದ್ದೇ. 1,200 ರೂಪಾಯಿಗೆ ಆವಾಗ ಪ್ರಾಸಿಗೆ ಸಿಗ್ತಾ ಇತ್ತು. ಇವತ್ತು 4,000 ರೂಪಾಯಿ ಆದರೂ ಸಿಗೋದಿಲ್ಲ. ಇಂಥ ತಾಪತ್ರೆಯ ಸಂದರ್ಭದಲ್ಲಿ ನಿಮ್ಮ ವರದಿಯನ್ನು ಪ್ರಗತಿಯ ಬಗ್ಗೆ ಅರ್ಧಮರೆ ಆಗಿದೆ, ಪೂರ ಆಗಿದೆ ಅಂತನ್ನುವಂಥ ರಿಪೋರ್ಟ್ಗೆ ಏನು ಕೊಟ್ಟಿದ್ದೀರಿ, ಅವಾಸ್ತವಿಕ ಸಂಗತಿಗಳನ್ನು ಕೂಡಿದಂಥದ್ದು. ಮಾನ್ಯ ಸಭಾಪತಿ, ಈ ದಿಶೆಯಲ್ಲಿ ಏನು ಸರ್ಕಾರ ತಕ್ಷಣ ತೀರ್ಮಾನ ಕೈಗೊಂಡು ಏನು ಪ್ರಗತಿಗೆ ನೆರವಾಗುವ ಒಂದು ಹೆಚ್ಚಿನ ಅನುದಾನ ಅವ್ರಿಗೆ ಬಿಡುಗಡೆ ಮಾಡುವಂಥದ್ದು ಮಾಡ್ಬೋದೇನೋ ಅಂತ ಕೇಳ್ತಾರೆ. ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರಾದರೆ ಅವಕಾಶ ಕೊಡ್ತಾರೆ ಮನೆ ಕಟ್ಕೊಳ್ಳೋದಕ್ಕೆ. ಅವರು ಪ್ರಾರಂಭನೇ ಮಾಡಿಲ್ಲ, ಅದೊಂದು. ಆಮೇಲೆ ಗೌರ್ಮೆಂಟ್ ಈಸ್ ಕನ್ಸಿಡರಿಂಗ್ ಇನ್ಕ್ರೀಸಿಂಗ್ ದ ಮನಿ ಗಿವ್ ಟು ದ ಹೌಸಿಂಗ್ ಸ್ಕೀಮ್ಸ್ ಬೆನಿಫಿಷರೀಸ್. ದಿಸ್ ಇಶ್ಯೂ ಈಸ್ ಅಂಡರ್ ಕನ್ಸಿಡರೇಷನ್. ಅಂದರೆ ಸರ್ಕಾರದ ಮುಂದೆ ಸಬ್ಸಿಡಿ ಜಾಸ್ತಿ ಮಾಡೋದಕ್ಕೆ ಸರ್ಕಾರದ ಮುಂದೆ ಇದೆ ಸಭಾಧ್ಯಕ್ಷರೇ. ಓಕೆ. ಒಂದಕ್ಕೆ ಉತ್ತರ ಕೊಡಿ. ಕೊಟ್ಟೇ ಇಲ್ಲ. ಆಯ್ತಲ್ಲ, ನೀವು ಕೇಳಿರೋದಕ್ಕೆ ಪೂರ್ತಿ ಉತ್ತರ ಮಾತಾಡಲೇ ಇಲ್ಲ, ನಾನು ಹೇಳಲೇ ಇಲ್ಲ ಇನ್ನು. ಮಾನ್ಯ ಸಭಾಪತಿಗಳೇ, ಈ ಯೋಜನೆ ಅಡಿಯಲ್ಲಿ ಆಯ್ಕೆಗೊಂಡ ಫಲಾನುಭವಿಗಳು ವಿವಿಧ ಹಂತಗಳಲ್ಲಿ ಮನೆ ನಿರ್ಮಿಸಿಕೊಂಡರೂ
ಅನುದಾನ ಬಿಡುಗಡೆಯಾಗದೆ ಫಲಾನುಭವಿಗಳು ಅನುಭವಿಸುತ್ತಿರುವ ಸಮಸ್ಯೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ ಅನುದಾನ ಬಿಡುಗಡೆಗಾಗಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಸಚಿವರು ಮಾಹಿತಿ ನೀಡಬೇಕಂತ ಸಭಾಧ್ಯಕ್ಷರೇ, ಸಚಿವರು ಆಯ್ತು ಕೂತ್ಕೊಳ್ಳಿ. ಜಿಲ್ಲೆಯಲ್ಲಿ 118 ಕೋಟಿ ಬಿಡುಗಡೆ ಆಗಿದೆ ಸಭಾಧ್ಯಕ್ಷರೇ. ಆಮೇಲೆ ಬಾಗಲಕೋಟೆಯಲ್ಲಿ 80 ಕೋಟಿ 69 ಲಕ್ಷ, ಒಟ್ಟು 199 ಕೋಟಿ 50 ಲಕ್ಷ ಬಿಡುಗಡೆ ಆಗಿದೆ. ಏನಾದರೂ 1 ತಿಂಗಳು 2 ತಿಂಗಳು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮಿಂದ ನಿಧಾನ ಆಗಿರ್ಬೋದು ಅಷ್ಟೇ. ಆದರೆ ಒಟ್ಟು 199.50 ಕೋಟಿ ಬಿಡುಗಡೆ ಆಗಿದೆ ಸಭಾಧ್ಯಕ್ಷರೇ. ಅದು ಉಳಿದಿದ್ದನ್ನು ಕೂಡ ಬೇಗ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ರಾಮೋಜಿಗೌಡ ಸಾಕು ರಾಮೋಜಿಗೌಡ ಇದು ಉತ್ತರ ಕೊಡಲಿಲ್ಲ, ಸಮಾಧಾನ ಕೊಟ್ಟಿಲ್ಲ. ಒಂದು ಕೆಲಸ ಮಾಡಿ, ಕರೆಸ್ಪಾಂಡೆನ್ಸ್ ಮಾಡಿ ಅದೊಂದು ಮಾಹಿತಿನ ತಗೊಂಡು ಪ್ರಶ್ನೆ ಕೇಳ್ತಾರೆ. ಮಾನ್ಯ ಸಭಾಪತಿಗಳೇ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಹೇಳಿ, ಲಾಸ್ಟ್ 1 ಮಿನಿಟ್ ಬೇಗ ಮುಗಿಸಿ. ಆಯ್ತು, ನೀವು 10 ನಿಮಿಷ ಆಯ್ತು ನಿಮ್ದು. ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆ ಫಲಾನುಭವಿಗಳು ಮೇಲಿನ ಮೇಲೆ ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿ ಅಲ್ದಾಡಿ ಸುಸ್ತಾಗ್ತಾ ಇದ್ದಾರೆ. ನೀವು ಕೊಟ್ಟಂತ ಮಾಹಿತಿ ಏನು ಪೇಮೆಂಟ್ ಆಗಿದೆ, ಪೇಮೆಂಟ್ ಕೊಡ್ತಾ ಇದ್ದೀವಿ ಸ್ಟೇಜ್ ಬೈ ಸ್ಟೇಜ್. ರೂಫ್ ಹಾಕುವಂತ ಸ್ಟೇಜ್ ಅಲ್ಲಿ ಇನ್ನೂ ಅವರು ಪೇಮೆಂಟ್ ಆಗಿಲ್ಲ, ಅಲ್ದಾಡ್ತಾ ಇದ್ದಾರೆ. ಯಾಕೆ ಅಲ್ದಾಡ್ತಾ ಇದ್ದೀವಿ ಅದನ್ನು ಸಹಿತವಾಗಿ ಅಂತ ಅನ್ನುವಂಥ ಸ್ಥಿತಿ. ಸರಿ, ಹೇಳಿ ಸಚಿವರು ಹೇಳಿ. ಸಭಾಧ್ಯಕ್ಷರೇ, ಅನುದಾನ ಬಿಡುಗಡೆ ಯಾವುದೂ ಬಾಕಿ ಇಲ್ಲ. ಆಮೇಲೆ ಪ್ರಗತಿಗೆ ಅನುಸಾರವಾಗಿ ಸ್ಟೇಜಸ್ಸಲ್ಲಿ ಕೊಡ್ತಾರಲ್ಲ, ಎಲ್ಲ ಕೊಟ್ಟಾಗಿದೆ ಸಭಾಧ್ಯಕ್ಷರೇ. ಆದರೂ ಕೂಡ ಯಾವ್ದಾದ್ರು ಕೊಡದೇ ಇದ್ದಿದ್ದನ್ನು ಗಮನಕ್ಕೆ ತಂದರೆ ಬೇಗ ಬಿಡುಗಡೆ ಮಾಡೋ ಕೆಲಸ ಮಾಡ್ತೀವಿ ಸಭಾ. ದಯಮಾಡಿ ಬಿಡುಗಡೆ ಆಗಲೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಡುಗಡೆ ಆದ್ರೆ ವರದಿ ತಮ್ಮ ಕಡೆ ಸಿಕ್ಕಂಥದ್ದು ತಪ್ಪು ಮಾಹಿತಿಗಳನ್ನು ಕೂಡಿದೆ. ಬಿಡುಗಡೆ ಜನಕ್ಕೆ ಮುಟ್ಟಿಲ್ಲ. ನೀವು ಕೊಟ್ಟಂತ ಅಂಕಿಅಂಶಗಳ ಪ್ರಕಾರ ಅಷ್ಟು ಜನ ಪೇಮೆಂಟ್ ಆಗಿಲ್ಲ ಇನ್ನು. ದಯಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ, ಸಂಬಂಧಪಟ್ಟ ಪರಿಶೀಲನೆ ಮಾಡಿ. ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಸಚಿವರೇ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿ. ಕೇಳಿರೋ ಪ್ರಶ್ನೆನ ರಾಮೋಜಿಗೌಡ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.